ಲೈಂಗಿಕ ದೌರ್ಜನ್ಯವೆಸಗಿದ ಆರೋಪಿಯ ಕೈಯಲ್ಲಿ ಮೊಬೈಲ್. ಗೃಹ ಸಚಿವರೇ, ನಿಮ್ಮ ತವರು ಜಿಲ್ಲೆಯಲ್ಲೇ ಈ ಗತಿಯಾದರೆ ಬೇರೆ ಜಾಗಗಳಲ್ಲಿ ಇನ್ನೆಷ್ಟು ಹದಗೆಟ್ಟಿದೆ ಕಾನೂನು ಸುವ್ಯವಸ್ಥೆ. ಹೌದು ವೀಕ್ಷಕರೇ, ದೂರು ದಾಖಲಿಸಲು ಬಂದಂತಹ ಮಹಿಳೆಯ ಮೇಲೆ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ಕರ್ತವ್ಯದಲ್ಲೇ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ನಡೆದ ಘಟನೆಯಲ್ಲಿ ಇಂದು ಮಧುಗಿರಿ ಪೊಲೀಸರ ಅಭಿರಕ್ಷೆಯಲ್ಲಿ ಆರೋಪಿಯಾದ ರಾಮಚಂದ್ರಪ್ಪ ಮೊಬೈಲ್ನಲ್ಲಿ ರಾಜಾರೋಷವಾಗಿ ಮಾತನಾಡುತ್ತಿರುವುದು ಕಂಡುಬರುತ್ತದೆ. ನಿನ್ನೆ ರಾತ್ರಿ ಸಂತ್ರಸ್ತೆಯ ಬಳಿ ಮಾತನಾಡಲು ಸಂತ್ರಸ್ತೆಯ ತಮ್ಮ ಎಷ್ಟೇ ಪ್ರಯತ್ನಿಸಿದರೂ ಮೊಬೈಲ್ ಅನ್ನು ನೀಡದ ಪೊಲೀಸ್ ಸಿಬ್ಬಂದಿ ಇಂದು ಈ ಆರೋಪಿಯ ಕೈಗೆ ಮೊಬೈಲ್ ಕೊಟ್ಟಿದ್ದಾರೆ ಹೇಗೆ? ಈ ಪ್ರಕರಣದ ದಿಕ್ಕು ಯಾವ ಕಡೆಗೆ ಬದಲಾಗುತ್ತದೆಯೋ ಎಂದು ಕಾದು ನೋಡೋಣ. Mm-hmm.